ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೊತೆಗೆ ಕಾಣಿಸಿಕೊಂಡಿದ್ದು ವಿಲ್ಸನ್ ಗಾರ್ಡನ್ ನಾಗ. ಆಗಿನಿಂದ ವಿಲ್ಸನ್ ಗಾರ್ಡನ್ ನಾಗ ಭಾರಿ ಚರ್ಚೆಯಲ್ಲಿ ಇರುವಂತಹ ಒಬ್ಬ ರೌಡಿ ಶೀಟರ್. ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಈ ನಾಗನ ನೆಟ್ವರ್ಕ್ ಯಾವ ರೀತಿ ಇದೆ? ಜೈಲಲ್ಲಿ ಈತಂದೇ ಹವಾನ? ಈತನ ಹಿಂದೆ ಇರುವಂತಹ ಆ ಜನಪ್ರತಿನಿಧಿ ಯಾರು? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಅದೇನ್ ಗತ್ತು, ಅದೇನ್ ದೌಲತ್ತು, ಮಾಡಿದ್ದು ಪಾಪದ ಕೃತ್ಯ. ಪಾಪಿಗೆ ಪಶ್ಚಾತ್ತಾಪ ಮಾತ್ರ ಕಮ್ಮಿಯಾಗಿಲ್ಲ. ಹೌದು, ಅಷ್ಟಕ್ಕೂ ನಾವು ಇವತ್ತು ಹೇಳ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ. ಹೇಗಿದೆ ಗೊತ್ತಾ ನಾಗನ ನೆಟ್ವರ್ಕ್? ಈ ನಟೋರಿಯಸ್ ರೌಡಿ ಶೀಟರ್ ಮಹೇಶನ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಆದರೆ ಜೈಲು ಸೇರಿದ್ರು ಇಲ್ಲಿನ ಅಧಿಕಾರಿಗಳಿಗಿಂತ ನಾಗನೇ ಮಿಗಿಲು. ನಾಗ ಇಡೀ ಜೈಲನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು ಈಗಲ್ಲ. ಜೈಲಲ್ಲಿ ಅಧಿಕಾರಿಗಳು ಚೇಂಜ್ ಆಗ್ತಾರೆ, ಆದರೆ ನಾಗನ ಹವ ಮಾತ್ರ ಬದಲಾಗಲ್ಲ. ವಿಲ್ಸನ್ ಗಾರ್ಡನ್ ನಾಗ ಇಷ್ಟು ಹವಾ ಮೇಂಟೈನ್ ಮಾಡೋಕೆ ಕಾರಣ ಕೆಲವು ಜನಪ್ರತಿನಿಧಿಗಳು. ನಾಗ ಒಳಗೆ ಬಂದಾಗಲೆಲ್ಲ ಅಧಿಕಾರಿಗಳಿಗೆ ಇದೇ ಜನಪ್ರತಿನಿಧಿಗಳು ಸೂಚನೆ ಕೊಡ್ತಿದ್ರಂತೆ. ಆತ ನಮ್ಮವನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳ್ತಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರೌಡಿ ಶೀಟರ್ ನಾಗ ಜೈಲಿನ ವಿಶೇಷ ಕೊಠಡಿಗಳನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾನೆ. ಯಾರಿಗಾದರೂ ವಿಶೇಷ ಕೊಠಡಿ ಬೇಕಾದರೆ ಈತನನ್ನೇ ಕೇಳಬೇಕು. ಇದನ್ನೇ ಬಂಡವಾಳ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿಕೊಳ್ತಿದ್ದ. ಒಂದು ಕೊಠಡಿಗೆ ಲಕ್ಷದಂತೆ ತಿಂಗಳಿಗೆ ವಸೂಲಿ ಮಾಡ್ತಿದ್ದಂತೆ. ಇದರಲ್ಲಿ ಅರ್ಧ ನಾಗನಿಗೆ, ಅರ್ಧ ಜೈಲು ಅಧಿಕಾರಿಗಳಿಗೆ. ಪ್ರಮುಖ ರೌಡಿಗಳು ಜೈಲಿನ ಒಳಗೆ ಬಂದಾಗ ನಾಗನನ್ನ ಸಂಪರ್ಕ ಮಾಡಬೇಕು. ಇನ್ನು ಜೈಲಿನ ಒಳಗೆ ಇದ್ದುಕೊಂಡೆ ಹೊರಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಳ್ತಿದ್ದ. ಕೆಲವು ಅಧಿಕಾರಿಗಳ ಮನೆ ನಿರ್ಮಾಣಕ್ಕೂ ಈತನದ್ದೇ ಸಾಮಗ್ರಿ ರವಾನೆಯಾಗ್ತಿತ್ತು ಅನ್ನೋ ಆರೋಪ ಇದೆ. ದುಡ್ಡಿನ ವ್ಯವಹಾರಗಳು ಈತನಿಗೆ ನೀರು ಕುಡಿದ ಹಾಗೆ. ಮೊನ್ನೆಯೂ ಸಿಸಿಬಿ ದಾಳಿ ಬಗ್ಗೆ ನಾಗನಿಗೆ ರಾತ್ರಿ 11 ಗಂಟೆಗೆ ಮಾಹಿತಿ ಬಂದಿದ್ದಂತೆ. ಕರೆ ಬಂದ ತಕ್ಷಣ ಅಲರ್ಟ್ ಮಾಡಿಸಿದ್ದ ವಿಲ್ಸನ್ ಗಾರ್ಡನ್ ನಾಗ ತನ್ನ ಹಾಗೂ ದರ್ಶನ್ ಕೊಠಡಿಯಲ್ಲಿದ್ದ ಬಾಕ್ಸ್ಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿದ್ದ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಿಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಕೈದಿಗಳಿಗೆ ರಾಜಾತಿಥ್ಯ ಸಿಗುವಂತಹ ವಿಚಾರ ಸರ್ಕಾರ, ಜೈಲಾಧಿಕಾರಿಗಳ ತಲೆ ಕೆಡಿಸಿದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸದ್ಯದಲ್ಲೇ ಸೆಂಟ್ರಲ್ ಜೈಲ್ಗೆ ಬಿಗ್ ಆಪರೇಷನ್. ಪರಪ್ಪನ ಅಗ್ರಹಾರ ಜೈಲು 3 ವಿಭಾಗಗಳಾಗುತ್ತಾ? ಈ 3 ವಿಭಾಗ ಹೇಗಿರುತ್ತೆ? ಹಾಗಿದ್ದರೆ 3 ಭಾಗಗಳಲ್ಲಿ ಡಿವೈಡ್ ಆಗುತ್ತಾ ಪರಪ್ಪನ ಅಗ್ರಹಾರ? ಕಾರಣ ಇಷ್ಟೇ, ಅಲ್ಲಿ ಎಷ್ಟರ ಮಟ್ಟಿಗೆ ಅರಾಜಕತೆ ಇದೆ. ರೌಡಿ ಶೀಟರ್ಗಳಿಗೆ, ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಭಾರಿ ಚರ್ಚೆಯಾಗಿತ್ತು. ಸೊ ಈ ಎಲ್ಲ ಆಕ್ಟಿವಿಟೀಸ್ಗೆ ಬ್ರೇಕ್ ಹಾಕೋದಕ್ಕೆ 3 ವಿಭಾಗ ನೋಡಿ. ಮುಖ್ಯವಾಗಿ 3 ವಿಭಾಗಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು ಮಹಿಳಾ ವಿಭಾಗ, ಮತ್ತೊಂದು ಸಜಾಬಂದಿ ವಿಭಾಗ. ಹೀಗೆ 3 ವಿಭಾಗಗಳನ್ನಾಗಿ ಮಾಡೋದಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಮಹಿಳಾ ವಿಭಾಗ, ಸಜಾಬಂದಿ ವಿಭಾಗ, ವಿಚಾರಣಾಧೀನ ಕೈದಿಗಳ ವಿಭಾಗ, 3 ವಿಭಾಗಗಳನ್ನಾಗಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದೇ ಜೈಲಲ್ಲಿ 3 ಪ್ರತ್ಯೇಕ ಭಾಗ, ಮಹಿಳಾ ವಿಭಾಗ, ಸಜಾಬಂದಿ ವಿಭಾಗ, ವಿಚಾರಣಾ ಬಂದಿ ವಿಭಾಗ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. 3 ವಿಭಾಗಕ್ಕೂ ಪ್ರತ್ಯೇಕ ಅಧೀಕ್ಷಕರನ್ನ ನೇಮಕ ಮಾಡುವ ಚಿಂತನೆ. ಜೈಲಿನ ವ್ಯವಹಾರಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರೋದು ಒಂದು ಕಡೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಜೈಲಿನ ಅವ್ಯವಹಾರದ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಇನ್ನು ಈ ವಿಲ್ಸನ್ ಗಾರ್ಡನ್ ನಾಗ ಯಾರು? ಆತನ ಭಯಾನಕ ಹಿನ್ನೆಲೆ ಏನು? ಈತನ ಹಿಂದೆ ಅದ್ಯಾವ ಪ್ರತಿನಿಧಿ ಇದ್ದಾರೆ? ಜೈಲಲ್ಲಿದ್ರೂ ಕೂಡ ಈತನ ಆರ್ಭಟಕ್ಕೇನು ಕಮ್ಮಿ ಇಲ್ಲ.
ಇದೇ ವಿಚಾರ ಈಗ ಅಧಿಕಾರಿಗಳಿಗೆ ಶಾಕ್ಗೆ ಕಾರಣ ಆಗಿದೆ. ಹಾಗಿದ್ರೆ ನಾಗನ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತಾ? ಸಿಸಿಬಿ ಅಧಿಕಾರಿಗಳು ಈತನ ಆಟಾಟೋಪಕ್ಕೆ ಬ್ರೇಕ್ ಹಾಕಬಹುದಾ? ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಪರಪ್ಪನ ಅಗ್ರಹಾರದಲ್ಲಿ ನಾಗ ಆಡಿದ್ದೇ ಆಟ. ಸೆಂಟ್ರಲ್ ಜೈಲಿನಲ್ಲಿ ರೈಡ್ ವೇಳೆ ಸಿಸಿಬಿನೇ ಶಾಕ್. ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲನ್ನೇ ತನ್ನ ಅಡ್ಡವಾಗಿಸಿಕೊಂಡಿದ್ದಾನೆ. 10 ಕೊಲೆ ಯತ್ನ ಕೇಸ್ ಇರುವ ಈತ ಜೈಲಲ್ಲೇ ದೊಡ್ಡ ಪಟಾಲಂ ಹೊಂದಿದ್ದಾನೆ. ವಿಲ್ಸನ್ ಗಾರ್ಡನ್ ಯಾವ ಮಟ್ಟಿಗೆ ಹವಾ ಮೇಂಟೈನ್ ಮಾಡಿದ್ದಾನೆ ಅನ್ನೋದಕ್ಕೆ ದರ್ಶನ್ ಐಷಾರಾಮಿ ಫೋಟೋ ವಿಡಿಯೋಗಳೇ ಸಾಕ್ಷಿ. ಈ ಫೋಟೋ ವಿಡಿಯೋಗಳೇ ಈಗ ನಾಗನ ಬುಡಕ್ಕೆ ತಂದಿಟ್ಟಿದೆ. ಈ ಪ್ರಕರಣ ಪೊಲೀಸರ ಮಾನ ಹರಾಜು ಮಾಡಿದ್ದು ದರ್ಶನ್ನನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಾಗಿದೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ದಾಳಿ ವೇಳೆ ಸಿಸಿಬಿನೇ ಶಾಕ್ ಆಗಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಾಗನಿಗೆ ಸೇರಿದ್ದ ಬರೋಬ್ಬರಿ 6 ಬಾಕ್ಸ್ಗಳು ಬೇರೆಡೆ ಶಿಫ್ಟ್ ಆಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಸಿಬಿ ದಾಳಿಗೂ ಮೊದಲೇ ಮಾಹಿತಿ ನಾಗನಿಗೆ ಸಿಕ್ಕಿತ್ತು ಅನ್ನಲಾಗುತ್ತಿದೆ. ನಾಗ ಆಡಿದ್ದೇ ಆಟನ. ಸಿಸಿಬಿ ದಾಳಿ ವೇಳೆ 6 ಬಾಕ್ಸ್ಗಳ ಸಾಗಾಟ ಆಗಿತ್ತು ಎನ್ನಲಾಗುತ್ತಿದ್ದು ದರ್ಶನ್ ನಾಗನ ಪಟಾಲಂ ಬಳಕೆ ಮಾಡುತ್ತಿದ್ದ ವಸ್ತುಗಳು ಇದಾಗಿವೆ. ಇದು 4 ಮಂದಿ ಜೈಲು ಸಿಬ್ಬಂದಿಗಿಂದ 6 ಬಾಕ್ಸ್ಗಳು ಬೇರೆಡೆ ಶಿಫ್ಟ್ ಮಾಡಲಾಗಿದೆಯಂತೆ. ಇದರಲ್ಲಿ ಮೊಬೈಲ್, ಬಟ್ಟೆ, ಮೊಟ್ಟೆ, ಆಯಿಲ್ ಸೇರಿ ಸ್ಟವ್ಗಳು ರವಾನೆ ಆಗಿದೆಯಂತೆ. ನಾಗನ ನೆಟ್ವರ್ಕ್ ಕಂಡು ದಂಗಾದ ಸಿಸಿಬಿ ಪೊಲೀಸ್ ಟೀಮ್ ನಾಗನಿಂದ ಲಂಚದ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಸಂದಾಯವಾಗುತ್ತಿದ್ದು ಹಣ ಪ್ರತಿಯಾಗಿ ಸಿಬ್ಬಂದಿಯಿಂದ ನಾಗನಿಗೆ ರಾಜಾತಿಥ್ಯ ನೀಡಲಾಗುತ್ತಿತ್ತು ಎಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ ಸಿಸಿಬಿ ಆಯುಕ್ತರು. ಸಿಸಿಬಿ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ ನೇತೃತ್ವದಲ್ಲಿ ಸಭೆ. ರಾಜಾತಿಥ್ಯ ಕೇಸ್ ಬಗ್ಗೆ ಈಗಾಗಲೇ 20ಕ್ಕೂ ಹೆಚ್ಚು ಸಿಬ್ಬಂದಿಯ ವಿಚಾರಣೆ ನಡೆದಿದೆ. ಈ ಹಿನ್ನೆಲೆ ಇಂದು ಸಿಸಿಬಿ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ. ಈ ಸಭೆಯಲ್ಲಿ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ, ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಭಾಗಿಯಾಗಿದ್ದಾರೆ. ಸಭೆಯ ಬಳಿಕ ಚಂದ್ರಗುಪ್ತ ನಾಗ ಮತ್ತು ಗ್ಯಾಂಗ್ ವಿಚಾರಣೆ ಮಾಡಲಿದ್ದಾರೆ. ಅಲ್ಲದೆ ಈಗಾಗಲೇ ನಾಪತ್ತೆ ಆಗಿರುವ 6 ಜನ ಜೈಲು ಪೊಲೀಸರಿಗೆ ನೋಟಿಸ್ ನೀಡಲಾಗಿದ್ದು ಸಿಸಿಬಿ ರೈಡ್ ಆದ ಸಂದರ್ಭದಲ್ಲಿ ಬಾಕ್ಸ್ ಹೊರಗೆ ಶಿಫ್ಟ್ ಆದ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದೆ. ನವೀನ್, ರಿಪಬ್ಲಿಕ್ ಕನ್ನಡ, ಆನೇಕಲ್.